ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಒಂದು ಕಾಲದಲ್ಲಿ ದೇವತೆಗಳು ಹಾಗೂ ರಾಕ್ಷಸರ ನಡುವೆ ಅಮೃತಕ್ಕಾಗಿ ಸಮುದ್ರ ಮಂಥನ ನಡೀತಿತ್ತು. ಆ ಸಮುದ್ರ ಮಂಥನ ನಡೀತಿರುವಾಗ ಮೊದಲು ಅದರಿಂದ ಉದ್ಭವವಾಗಿದ್ದು ಹಾಲಾಹಲ ಅಂದರೆ ವಿಷ. ಆ ವಿಷ ನೀಲಿ ಬಣ್ಣದ್ದಾಗಿತ್ತು. ಆ ವಿಷ ಭೂಮಿಯ ಮೇಲೆ ಒಂದು ತೊಟ್ಟು ಬಿದ್ದರೂ ಭೂಮಿಯೆಲ್ಲ ಸರ್ವನಾಶ ಆಗೋಗ್ತಿತ್ತು. ಆಗ ಶಿವ ಓಡಿ ಬಂದು ಆ ವಿಷವನ್ನು ಒಂದು ಬಟ್ಟಲಲ್ಲಿ ಕುಡಿಯಲು ಪ್ರಯತ್ನಿಸಿದ. ಪಾರ್ವತಿ ದೇವಿಯು ಅಡ್ಡ ಬಂದು ಶಿವನ ಗಂಟಲಿಗೆ ಕೈ ಹಿಡಿದಳು. ಆಗ ಆ ವಿಷ ಗಂಟಲಿನಿಂದ ಒಳಗೂ ಹೋಗದೆ ಆಚೆಯೂ ಬಾರದೆ ಗಂಟಲಲ್ಲೇ ಉಳ್ಕೊಂತು. ಆಗಿಂದ ಶಿವನಿಗೆ ನೀಲಕಂಠ ಅನ್ನೋ ಹೆಸರು ಬಂತು. ನೋಡಿ, ಇದರಿಂದ ನಾವು ಒಂದು ಪಾಠ ಕಲಿಬೇಕು. ಏನಂದರೆ, ನಮಗೆ ಕಷ್ಟಗಳು, ನೋವುಗಳು, ಸಂಕಟಗಳು ಎಲ್ಲ ಇರುತ್ತೆ. ಅದನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಕೆಲವೊಂದು ಸಂಕಟ ನಾವೇ ನುಂಗಿ ಅದನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥ ಸಮಯದಲ್ಲಿ ನಾವೇನು ಮಾಡಬೇಕು, ಅದನ್ನು ಗಂಟಲಲ್ಲೇ ಇಟ್ಕೊಂಡು ನೋಡಿದವ್ರ ಮುಂದೆ ನಗ್ತಾ ಬಾಳಬೇಕು. ಇದು ನಮಗೆ ಶಿವನಿಂದ ಕಲಿಬೇಕಾಗಿರೋ ಅತೀ ದೊಡ್ಡ ಪಾಠ. ಶಿವ ಇದರಿಂದ ನಮಗೆ ಭೂಮಿಯನ್ನು ಕಾಪಾಡಿ ನಮಗೆ ನಮ್ಮ ಜೀವನವನ್ನು ಉಳಿಸಿದ. ಜನರನ್ನು ಕಾಪಾಡ್ದ, ದೇವರನ್ನು ಕಾಪಾಡ್ದ, ರಾಕ್ಷಸರನ್ನು ಕಾಪಾಡ್ದ. ಆ ಸಮಯದಲ್ಲಿ ಶ್ರಾವಣ ಮಾಸದ ತಿಂಗಳು ನಡೆಯುತ್ತಿತ್ತು. ಆಗ ಮಹಾವಿಷ್ಣುವು ಯೋಗ ನಿದ್ರೆಯಲ್ಲಿ ಜಾರಿರ್ತಾನೆ. ಶ್ರಾವಣ ಮಾಸದಲ್ಲಿ ಮಹಾವಿಷ್ಣು ಯೋಗ ನಿದ್ರೆ ಮಾಡ್ತಿರುವಾಗ ಶಿವನಿಗೆ ಲೋಕದ ಎಲ್ಲ ಲೌಕಿಕವಾದ ಲೋಕವನ್ನು ಕಾಪಾಡಲು ಶಿವನೇ ಬರಬೇಕು. ವಿಷ್ಣು ನಿದ್ದೆ ಮಾಡ್ತಿರ್ತಾನೆ, ಯೋಗ ನಿದ್ರೆ ಮಾಡ್ತಿರ್ತಾನೆ. ಆಗ ಮಹಾಶಿವ ಬಂದು ಈ ರೀತಿಯಾಗಿ ನಮ್ಮನ್ನು ಆ ವಿಷದಿಂದ ಕಾಪಾಡ್ತಾನೆ. ಇದು ಶಿವ ನಮಗೆ ಮಾಡಿದ ಅತ್ಯಂತ ದೊಡ್ಡ ರಾಕ್ಷಸರಿಗೂ ದೇವತೆರಿಗೂ ಎಲ್ಲರಿಗೂ ಮಾಡಿದ ಉಪಕಾರ. ಶ್ರಾವಣ ಮಾಸದಲ್ಲಿ ನಾವು ಶಿವನನ್ನು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವೋ ಅಷ್ಟು ಶಿವ ನಮಗೆ ಒಲಿತಾನೆ. ಶಿವನ ಪೂಜೆಗೇನು ಆಡಂಬರ ಏನು ಬೇಕಾಗಿಲ್ಲ, ಬರೀ ಭಕ್ತಿ ಒಂದಿದ್ರೆ ಸಾಕು. ಭಕ್ತಿಯಿಂದ ನಾವು ಒಂದು ಬಿಲ್ಲೋಪತ್ರೆ ಏರಿಸ್ಬಿಟ್ಟು ಶಿವನಿಗೆ ಒಂದು ಊದುಕಡ್ಡಿ ಹಾಕಿ ಧೂಪ ಹಾಕಿ ನಾವು ನಮಸ್ಕಾರ ಮಾಡಿದರೆ ಶಿವ ನಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ನಮ್ಮಿಂದ ಶಿವ ಏನೂ ಅಪೇಕ್ಷೆ ಪಡೋದಿಲ್ಲ. ಬದಲಾಗಿ ಶಿವ ನಮಗೆ ಎಲ್ಲನೂ ಕೊಡ್ತಾನೆ. ಶಿವ ನಮ್ಮಿಂದ ಆಡಂಬರ ಬೇಡ, ಏನೂ ಬೇಡ. ನಮಗೆ ಶಿವ ಭಕ್ತಿಯಿಂದ ಪ್ರಾರ್ಥಿಸಿದರೆ ನಾವು ಕೇಳಿದ್ದನ್ನೆಲ್ಲವೂ ತಥಾಸ್ತು ಎಂದು ನೀಡುತ್ತಾನೆ. ಶಿವನನ್ನು ನಾವು ಶ್ರಾವಣ ಮಾಸದಲ್ಲಿ ತುಂಬ ಭಕ್ತಿಯಿಂದ ಪೂಜೆ ಮಾಡಿದರೆ ನಮಗೆ ಎಲ್ಲ ವರಗಳನ್ನು ಕರುಣಿಸುತ್ತಾನೆ. ಆದ್ದರಿಂದ ಶ್ರಾವಣ ಮಾಸವನ್ನು ಶಿವನಿಗಾಗಿಯೇ ಮೀಸಲಿಡಬೇಕು ಎಂದು ಎಲ್ಲರೂ ಸೇರಿ ದೇವತೆಗಳು ನಿರ್ಧಾರ ಮಾಡಿ ಇದನ್ನು ಆಚರಣೆಗೆ ತಂದಿದ್ದಾರೆ. ಆದ್ದರಿಂದ ಭೂಲೋಕದ ಜನರೆಲ್ಲ ಅದನ್ನೇ ಆಗಿನಿಂದ ಆರಾಧಿಸುತ್ತಾ ಬಂದಿದ್ದಾರೆ. ಸುಮಾರು ವರ್ಷಗಳಿಂದ ಇದೇ ಪ್ರತೀತಿ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ನಾವು ಶಿವನ ಪೂಜೆಯನ್ನು ಮಾಡೋದರಿಂದ ಶಿವನನ್ನು ಚೆನ್ನಾಗಿ ಒಲಿಸಿಕೊಳ್ಳಬಹುದು. ಶಿವ ಅತ್ಯಂತ ಸಂಪ್ರೀತನಾಗುತ್ತಾನೆ. ಏನೆಂದರೆ ನಮ್ಮಿಂದ ಭಕ್ತಿಯನ್ನು ಮಾತ್ರ ನಿರೀಕ್ಷಿಸುತ್ತಾನೆ.